ಗೈಸ್, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿಕೊಂಡು ಲಕ್ಷ ಮನೇಲೆ ಕೂತ್ಕೊಂಡು ನೀವು ದುಡ್ಡನ್ನು ಮಾಡಬೇಕಾ? ಹಾಗಾದರೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಯೂಟ್ಯೂಬಲ್ಲಿ ನೀವು ಯಾವ ಥರ ದುಡ್ಡನ್ನು ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಏನೇನು ಪ್ರೊಸೀಜರ್ ಇದೆ, ಸೊ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಏನೇನು ಕಂಪ್ಲೀಟ್ ಮಾಡಬೇಕು, ಆ್ಯಂಡ್ ಎಲ್ಲವೂ ಕಂಪ್ಲೀಟ್ ಆದಮೇಲೆ ನೀವು ಏನನ್ನು ಫಾಲೋ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಎ ಟು ಝೆಡ್ವರೆಗೂ ಎಲ್ಲನೂ ಕೂಡ ಹೇಳ್ತೀನಿ. ವಿಡಿಯೋನ ಫುಲ್ಲು ನೋಡಬೇಕಷ್ಟೇ. ಓಕೆ, ಸೊ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ಮುಖ್ಯವಾಗಿ ನಾನು ಒಂದು ಕವರ್ ಸಾಂಗ್ನ ಮಾಡಿದ್ದೀನಿ. ಸೊ ನನ್ನ ಒಂದು ಎರಡನೇ ಚಾನಲ್ ಲಕ್ಕೀಲಿಕೇಶ್ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ಆ ಒಂದು ಕವರ್ ಸಾಂಗ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಕಾಯ್ತಾ ಇರ್ತೀನಿ. ಸೊ ಬನ್ನಿ ಗೈಸ್, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅಂತ ಇದೆ. ಸೊ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಈ ಒಂದು ಮಾನಿಟೈಸೇಷನಿಂದನೇ ಸಾಧ್ಯ, ಆಯಿತಾ? ಯೂಟ್ಯೂಬಲ್ಲಿ ನೀವು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ಕ್ರೈಟೀರಿಯಾನ ನೀವು ಫಾಲೋ ಮಾಡಬೇಕು, ಅಂದರೆ ಫುಲ್ಫಿಲ್ ಮಾಡ್ಕೋಬೇಕು. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನೀವು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಅದಾದಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಮ ಒಂದು ಚಾನಲ್ಗೆ ಆನ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಸೊ ಮೊದಲನೇದಾಗಿ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಏನನ್ನು ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ಅದಾದಮೇಲೆ ನೀವು ಕಂಪ್ಲೀಟ್ ಮಾಡಾದಮೇಲೆ ತುಂಬ ಇಂಪಾರ್ಟೆಂಟ್ ನೋಡಿ, ನೀವು ಮಾನಿಟೈಸೇಷನ್ಗೆಲ್ಲ ಕಂಪ್ಲೀಟ್ ಮಾಡ್ತೀರಲ್ಲ, ಆ ಕಂಪ್ಲೀಟ್ ಮಾಡಾದಮೇಲೆ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನನ್ನು ಚೆಕ್ ಮಾಡ್ಕೋಬೇಕು, ಆ್ಯಂಡ್ ಯೂಟ್ಯೂಬ್ ಅವರು ಏನನ್ನು ಚೆಕ್ ಮಾಡಿ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ತಾರೆ ಅನ್ನೋದು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಫುಲ್ ನೋಡಿ. ಓಕೆ, ಸೊ ಮೊದಲನೇದಾಗಿ ನಾನು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಏನನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಬನ್ನಿ. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಸಿಸ್ಟಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀಟಾಗೆಲ್ಲ ಕಾಣ್ತದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಮೊದಲನೇದಾಗಿ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು ಎರಡು ಥರ ನಿಮಗೆ ಅಡ್ವಾಂಟೇಜ್ ಇದೆ, ಎರಡು ಥರ ನಿಮಗೆ ಚಾನ್ಸ್ ಇದೆ. ಎರಡರಲ್ಲಿ ಯಾವ್ದು ಬೇಕಾದರೂ ಮಾಡ್ಬೋದು, ಆಯಿತಾ? ಸೊ ಮೊದಲನೇದೇನಪ್ಪ ಅಂತಂದರೆ ನೀವು 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು, ಆಯಿತಾ? ಈಗ ನನ್ನ ಚಾನಲಲ್ಲಿ 2 ಲಕ್ಷ ಎಬೋ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅದೇ ಥರ ನೀವು ಕೇವಲ 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು, ಆಯಿತಾ? ಸಬ್ಸ್ಕ್ರೈಬ್ ಬಟನ್ನ ಒತ್ತಿರಬೇಕು, ಆವಾಗ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೌಂಟ್ ಆಗುತ್ತೆ 1, 2, 3 ಅಂತ. ಸೊ ಈ ಥರ 1,000 ಸಬ್ಸ್ಕ್ರೈಬರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಅದರ ಜೊತೆಗೆ ನೀವು 4,000 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ನ ನೀವು 12 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ಸ್ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು. ಈ ವಾಚ್ ಟೈಮ್ ಏನು ಅಂತಂದರೆ, ಇವಾಗ ನನ್ನ ವೀಡಿಯೋ ಇದನ್ನೇನು ನೋಡ್ತಾ ಇದ್ದೀರಾ, ಇದನ್ನು ನೀವು 1 ನಿಮಿಷ ನೋಡ್ತು ಅಂತಂದರೆ 1 ನಿಮಿಷ ಆ್ಯಡ್ ಆಯಿತು, ನನಗೆ 2 ನಿಮಿಷ ನೋಡ್ತು ಅಂತಂದರೆ 2 ನಿಮಿಷ ಆ್ಯಡ್ ಆಯಿತು. ಈ ಥರ ನೀವು 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಅವರ್ಸ್ ಕಟ್ಟಲೆ ನಿಮ್ಮ ಒಂದು ವೀಡಿಯೋಸ್ನ ನೋಡಬೇಕು ಆಡಿಯನ್ಸ್ಗಳು. ಎಲ್ಲ ಟೋಟಲ್ ವೀಡಿಯೋಸ್ ಸೇರಿಸಿ ಇದು ಕಂಪ್ಲೀಟ್ ಆಗಿರಬೇಕು, ಆಯಿತಾ? ಒಂದೇ ವೀಡಿಯೋದಲ್ಲಿ 4,000 ಗಂಟೆ ಅಂತಂದರೆ ಆ ಥರ ಯಾರ್ದು ಆಗಲ್ಲ ಬಿಡಿ, ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವ್ರದ್ದು. ಓಕೆ, ಸೊ ಹಾಗಾಗಿ ಎಲ್ಲ ವೀಡಿಯೋಸ್ಗಳನ್ನ ಸೇರಿಸಿ 4,000 ಗಂಟೆ ಆಗಬೇಕು. ಇದನ್ನು ಮಾಡ್ತು ಅಂತಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು, ಆಯಿತಾ? ಇದು ಒಂದು ರೀತಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ. ಯೂಟ್ಯೂಬ್ ಅವರು ಎರಡನೇ ರೀತಿ, ಇನ್ನೊಂದು ರೀತಿಯೂ ಕೂಡ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಅನ್ನುವಂಥ ಫೀಚರ್ ಬಂತು. ಈಗ ನೀವು ಶಾರ್ಟ್ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಯೂಟ್ಯೂಬಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು. ಅದಕ್ಕೋಸ್ಕರ ಅವ್ರಿಗೂ ಕೂಡ ಒಂದು ಕ್ರೈಟೀರಿಯಾನ ಇಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಅದಕ್ಕೂ ಕೂಡ ಸೇಮು 1,000 ಸಬ್ಸ್ಕ್ರೈಬರ್ಸು ಆ್ಯಂಡ್ ಅದ್ರ ಜೊತೆಗೆ 10 ಮಿಲಿಯನ್ ವ್ಯೂಸನ್ನು 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಓಕೆ, ಇದನ್ನು ಕಂಪ್ಲೀಟ್ ಮಾಡ್ತು ಅಂತಂದರೆ, ಸೊ ಅಂದರೆ 1,000 ಸಬ್ಸ್ಕ್ರೈಬರ್ಸ್ ನಾನು ಆವಾಗಲೇ ಹೇಳಿದೆ, 10 ಮಿಲಿಯನ್ ವ್ಯೂಸು ನಿಮ್ಮದು ಎಲ್ಲ ಟೋಟಲ್ ವೀಡಿಯೋಸ್ ಶಾರ್ಟ್ಸ್ಗೆಲ್ಲ ಸೇರಿಸಿ, ಸೊ 90 ಡೇಸ್ ಒಳಗಡೆ 10 ಮಿಲಿಯನ್ ವ್ಯೂಸ್ ಬಂದಿರಬೇಕು, ಆಯಿತಾ? ಸೊ ಬಂದಿತ್ತು ಅಂತಂದರೆ ಸೊ ನೀವು ಆವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಐದರ್ ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಆದರೂ ಮಾಡಿ, ಅಥವಾ 1,000 ಸಬ್ಸ್ಕ್ರೈಬರ್ಸ್ 10 ಮಿಲಿಯನ್ ವ್ಯೂಸ್ ಆದರೂ ಮಾಡಿ. ಎರಡರಲ್ಲಿ ಯಾವುದಾದ್ರೂ ಮಾಡಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಏನೇನು ನೀವು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಯಿತು ಅಲ್ವಾ? ಏನು ಕಂಪ್ಲೀಟ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಈಗ ತುಂಬ ಇಂಪಾರ್ಟೆಂಟ್, ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗೋಯ್ತು ಅಂತ ಅನ್ಕೊಳ್ಳಿ, ಅಥವಾ 1,000 ವ್ಯೂಸು 10 ಮಿಲಿಯನ್ ವ್ಯೂಸು ಕಂಪ್ಲೀಟ್ ಆಗೋಯ್ತು. ಇವಾಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದಾಗ ನೀವು ಏನನ್ನು ಚೆಕ್ ಮಾಡ್ಕೋಬೇಕು ನಿಮ್ಮ ಒಂದು ಚಾನಲಲ್ಲಿ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಯೂಟ್ಯೂಬ್ ಅವ್ರು ಏನು ಚೆಕ್ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಇವಾಗ ನೀವು ಹೊಸ್ದಾಗಿ, ಈಗ ನಿಮ್ಗೆ ಅನ್ನಿಸ್ತಾಯಿತ್ತು ಅಂತಂದರೆ, ಯಾರಾದರೂ ಹೊಸ ಕ್ರಿಯೇಟರ್, ಈಗ ನಾನು ಕೂಡ ಯೂಟ್ಯೂಬರ್ ಆಗಬೇಕು, ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿ ನಾನು ಇವ್ರು ಹೇಳ್ತಿರೋದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇವಾಗ ನಿಮ್ಗೆ ಫೀಲ್ ಆಗ್ತಾಯಿದ್ದಾರೆ, ಅನ್ನಿಸ್ತಾಯಿತ್ತು ಅಂತಂದರೆ, ಓಕೆ, ಸೊ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಹಾಕಿದ್ದೀನಿ. ಸೊ ಆ ಒಂದು ವೀಡಿಯೋನ ಇವಾಗ ಐ ಕಾರ್ಡಲ್ಲಿ ಹಾಕ್ತೀನಿ, ಕ್ಲಿಕ್ ಮಾಡಿ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ನೀವು ನೋಡಿಕೊಂಡು ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಆಯಿತಾ? ಸೊ ಇವಾಗ ಬನ್ನಿ, ಯೂಟ್ಯೂಬ್ ಅವರು ಏನನ್ನು ಚೆಕ್ ಮಾಡ್ತಾರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಗೈಸ್, ಮೊದಲನೇದಾಗಿ ಮೇಯ್ನ್ ಥೀಮ್,
ಓಕೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದನ್ನು ನೀವು ನೋಡ್ಕೊಳ್ಳಿ, ಆಯಿತಾ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯೂಟ್ಯೂಬರ್ ಏನು ಚೆಕ್ ಮಾಡ್ತಾರೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಯಿತು ಅಂತಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವೇನೇನು ಸರಿ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಅನ್ನೋದು ಇಲ್ಲೇ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ಎರಡನ್ನೂ ಕೂಡ ಅಟ್ ಎ ಟೈಮ್ ಹೇಳ್ತಾ ಇರ್ತೀನಿ, ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ ಕೇಸ್ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಗೈಸ್, ಅವರು ಮೊದಲು ಚೆಕ್ ಮಾಡೋದು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಮೇಯ್ನ್ ಥೀಮ್ ಅಂತಂದರೆ ಏನು ಅಂತಂದರೆ, ಸೊ ನಿಮ್ಮದು ಕ್ಯಾಟಗರಿ ಯಾವುದು ಅಂತ ಚೆಕ್ ಮಾಡ್ತಾರೆ. ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಟೆಕ್ನಾಲಜಿ ವೀಡಿಯೋಸ್ ಮಾಡ್ತಾ ಇದ್ದೀರಾ, ಸೊ ಈ ಥರ ಅಂದರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲವೂ ಕೂಡ ಟೆಕ್ನಾಲಜಿಗೆ ಸೇರ್ಕೊಳ್ಳುತ್ತೆ. ಸೊ ಇವಾಗ ನೀವು ಲೈಕ್ ವ್ಲಾಗ್ಸ್ ಮಾಡೋರನ್ನ ನೀವು ನೋಡ್ಬೋದು, ಕುಕ್ಕಿಂಗ್ ಚಾನಲ್ ಮಾಡಿರೋರನ್ನ ನೀವು ನೋಡ್ಬೋದು, ಟೆಕ್ನಾಲಜಿ ಚಾನಲ್ಸ್ಗಳನ್ನ ನೀವು ಮಾಡಿರೋದನ್ನ ನೀವು ನೋಡ್ಬೋದು. ಸೊ ಹಾಗಾಗಿ ನಿಮ್ಮ ಚಾನಲ್ ಮೇಯ್ನ್ ಥೀಮ್ ಚೆಕ್ ಮಾಡ್ತಾರೆ, ನೀವು ಯಾವ ಕ್ಯಾಟಗರಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ. ನೀವು ಒಂದೇ ಕ್ಯಾಟಗರಿಲಿ ವೀಡಿಯೋಸ್ಗಳನ್ನ ಸ್ಟಾರ್ಟಿಂಗಲ್ಲಿ ನೀವು ಮಾಡಿರಬೇಕು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ. ಇನ್ ಕೇಸ್ ನೀವು ಮೇಯ್ನ್ ಥೀಮ್ನ ನೀವು ಫೋಕಸ್ ಇಟ್ಕೊಂಡಿಲ್ಲ ಅಂತಂದರೆ ಮಾನಿಟೈಸೇಷನ್ ಆನ್ ಮಾಡಲ್ಲ ಯೂಟ್ಯೂಬರು. ಓಕೆ, ಆಮೇಲೆ ಅವರು ಕಾರಣನೂ ಕೂಡ ಕೊಡಲ್ಲ, ನಿಮ್ಮದು ಕ್ಯಾಟಗರಿ ಮಿಕ್ಸಪ್ ಆಗಿದೆ ಅದಕ್ಕೋಸ್ಕರ ನಾವು ಮಾನಿಟೈಸೇಷನ್ ಆನ್ ಮಾಡಿಲ್ಲ ಅಂತ ಕಾರಣ ಅಂತೂ ಯೂಟ್ಯೂಬರ್ ಯಾವುದೇ ಕಾರಣಕ್ಕೂ ಕೊಡಲ್ಲ. ಜಸ್ಟ್ ಮೇಲ್ ಕಳಿಸ್ತಾರೆ, ಡಿಸ್ಅಪ್ರೂವ್ಡ್ ಅಂತ ಕಳಿಸ್ತಾರೆ. ಸೊ ನೀವು ಮತ್ತೆ ಒಂದು ತಿಂಗಳು ವೆಯ್ಟ್ ಮಾಡಿ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮೇಯ್ನ್ ಥೀಮನ್ನ ನೀವು ಇಟ್ಕೋಬೇಕು, ಒಂದು ಟೆಕ್ನಾಲಜಿನೋ ಅಥವಾ ಕುಕ್ಕಿಂಗೋ ಅಥವಾ ಇನ್ನೊಂದು ವ್ಲಾಗಿಗೋ ಯಾವುದೋ ಒಂದು ಚೂಸ್ ಮಾಡ್ಕೊಂಡು ಮಾಡಿ. ಅದಾದಮೇಲೆ ನೀವು ಮಾನಿಟೈಸೇಷನ್ ಆನ್ ಆದಮೇಲೆ ಬೇಕಾದರೆ ಹೆಂಗಾದರೂ ಮಿಕ್ಸಪ್ ಮಾಡ್ಕೊಂಡು ಏನಾದರೂ ಆಟ ಆಡ್ಬೋದು, ಹೆಂಗಾದರೂ ಇರ್ಬೋದು, ಆಯಿತಾ. ಸೊ ಇದು ಒಂದು ಮೊದಲು ಅವರು ಚೆಕ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಬಂದು ಮೋಸ್ಟ್ ವ್ಯೂವ್ಡ್ ವೀಡಿಯೋಸ್, ಎರಡನೇ ನೋಡಿ ತುಂಬ ಇಂಪಾರ್ಟೆಂಟು. ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಾದಮೇಲೆ ನಿಮ್ಮ ಚಾನಲಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಯಾಕೆಂತಂದರೆ ಅದು ನಿಮ್ಮ ಒಂದು ಚಾನಲ್ಗೆ ಗ್ರೋತ್ನ ಮಾಡಿಕೊಡೋದಕ್ಕೆ ತುಂಬ ಹೆಲ್ಪ್ ಮಾಡಿರುತ್ತೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ತಂದು ಕೊಟ್ಟಿರುತ್ತೆ, ವ್ಯೂಸ್ನ ತಂದು ಕೊಟ್ಟಿರುತ್ತೆ, ವಾಚ್ ಟೈಮ್ನ ತಂದು ಕೊಟ್ಟಿರುತ್ತೆ. ಅದಕ್ಕೋಸ್ಕರ ಅವರು ಫಸ್ಟ್ ಹಿಡಿಯೋದೇ ಜಾಡನ್ನೇ ಆಯಿತಾ. ಸೊ ನೀವು ಯಾವುದರಿಂದ ಮೇಲಕ್ಕೆ ಬಂದಿದ್ದೀರಾ ಅನ್ನೋದನ್ನ ಮೇಯ್ನ್ ನೋಡೋದು. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಸೊ ಯಾವುದು ನಿಮಗೆ ವ್ಯೂಸ್ ಬಂದಿರುತ್ತೋ ಆ ಒಂದು ವಿಡಿಯೋ ನಿಮ್ಮ ಓನ್ ವಿಡಿಯೋ ಆಗಿರಬೇಕು. ನಾನು ಎಸ್ಪೆಷಲಿ ಇದು ನಾನು ನಿಮಗೆ ಟಿಪ್ಸ್ ಹೇಳ್ತಾ ಇರೋದು ನಿಮಗೋಸ್ಕರ ಅಂತ. ನೋಡಿ, ಇಲ್ಲಿ ತುಂಬ ಜನ ಸಿನಿಮಾದು ವೀಡಿಯೋ ಸಾಂಗು ಅವು ಇವು ಹಾಕೊಂಡು ವ್ಯೂಸ್ ತರಿಸ್ಕೊಬಿಟ್ಟಿರ್ತಾರೆ, ಆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದುಬಿಟ್ಟಿರ್ತಾರೆ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ರಿಜೆಕ್ಟ್ ಆಗೋದು ಯಾಕೆ ಅಂತಂದರೆ ಅದು ಸಿನಿಮಾದು, ಆಯಿತಾ. ಯಾರೋ ಬೇರೆಯವ್ರು ಮಾಡಿರೋದನ್ನ ನೀವು ಹಾಕ್ಕೊಂಡಿರ್ತೀರ, ಅದಕ್ಕೋಸ್ಕರ ನೀವು ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಮೋಸ್ಟ್ ವ್ಯೂವ್ಡ್ ವೀಡಿಯೋಸ್ ಇಲ್ಲಿ ಚೆಕ್ ಮಾಡೋದ್ರಿಂದ ನಿಮ್ಮ ಓನ್ ವಿಡಿಯೋ ಇತ್ತು ಅಂತಂದರೆ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ 100% ಅನ್ನೋದು ಗ್ಯಾರಂಟಿ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಓನ್ ವೀಡಿಯೋಸ್ಗಳನ್ನ ಹಾಕ್ತಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇದೊಂದು ನೋಡ್ಕೊಳ್ಳಿ. ಆ್ಯಂಡ್ ರೀಸೆಂಟಾಗಿ ನೀವು ನೋಡ್ಬೋದು ನೀವೆಸ್ಟ್ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ನೀವು ರೀಸೆಂಟಾಗಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಯಾವುದಿದೆ ಸದ್ಯದಲ್ಲಿ, ಲೈಕ್ 1 ವೀಕ್, 2 ವೀಕ್ಸ್, ಬಿಫೋರ್ 2 ವೀಕ್ಸ್, ಬಿಫೋರ್ 3 ವೀಕ್ಸ್, ಈ 3 ವಾರದಲ್ಲಿ ನೀವು ಏನೇನು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಅದನ್ನು ಚೆಕ್ ಮಾಡ್ತಾರೆ ಯೂಟ್ಯೂಬರು, ಆಯಿತಾ. ಹಾಗಾಗಿ ಲಾಸ್ಟ್ 3 ವೀಕ್ಸ್ ಅಥವಾ 1 ತಿಂಗಳು ಹಿಂದಿದ್ದು ವೀಡಿಯೋಸ್ಗಳೆಲ್ಲ ಫುಲ್ಲು ಕ್ಲಿಯರ್ ಆ್ಯಂಡ್ ಸೇಫ್ ಆಗಿರೋ ಥರ ವೀಡಿಯೋಸ್ಗಳನ್ನ ನೀವು ಮಾಡಿರಬೇಕು. ಆವಾಗ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆ. ಆ್ಯಂಡ್ ಅದ್ರ ಜೊತೆಗೆ ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮು ಯಾವೊಂದು ವೀಡಿಯೋಗೆ ಬಂದಿರುತ್ತೆ ಆ ಒಂದು ವೀಡಿಯೋನ ಚೆಕ್ ಮಾಡ್ತಾರೆ. ಓಕೆ, ಈಗ ನೀವು ಯಾವುದೋ ಫಿಲಮ್ ಹಾಕ್ಬಿಟ್ಟು ನೀವು ವಾಚ್ ಟೈಮ್ ತಂದ್ಕೊಬಿಟ್ಟಿತ್ತು ಅಂತಂದರೆ ಅದನ್ನು ರಿಯೂಸ್ಡ್ ಕಂಟೆಂಟ್ ಕೊಟ್ಟು ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ, ಆಯಿತಾ. ಸೊ ಹಾಗಾಗಿ ವಾಚ್ ಟೈಮ್ ಬಂದಿರುವಂಥ ವೀಡಿಯೋಸ್ನ ಚೆಕ್ ಮಾಡೋದ್ರಿಂದ ಎಲ್ಲ ವೀಡಿಯೋಸ್ಗಳು ಕೂಡ ಕ್ಲೀನಾಗಿ, ನೀಟಾಗಿ, ಸೇಫಾಗಿ ಇರುವಂಥ ವೀಡಿಯೋಸ್ಗಳೇ ಇರಬೇಕು. ಕ್ಲೀನು, ನೀಟು, ಸೇಫು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಓನ್ ವೀಡಿಯೋ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ, ಆಯಿತಾ. ಸೊ ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಅವ್ರು ಚೆಕ್ ಮಾಡೋದು ವಿಡಿಯೋ ಮೆಟಾ ಡೇಟಾ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ಕ್ಲೂಡಿಂಗ್ ಟೈಟಲ್ಸ್, ತಮ್ನೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್. ನೀವು ವೀಡಿಯೋಸ್ಗಳು ಹಾಕಿರ್ತೀರಲ್ವಾ, ಅದಕ್ಕೆ ಏನು ಟೈಟಲ್ ಹಾಕಿದ್ದೀರಾ, ಏನು ಡಿಸ್ಕ್ರಿಪ್ಷನ್ ಹಾಕಿದ್ದೀರಾ, ಏನು ತಮ್ನೇಲ್ ಹಾಕಿದ್ದೀರಾ, ಏನು ಟ್ಯಾಗ್ಸ್ ಹಾಕಿದ್ದೀರಾ ಅನ್ನೋದನ್ನ ಮೇಯ್ನಾಗಿ ಚೆಕ್ ಮಾಡ್ತಾರೆ. ಈಗ ನೀವು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ವೀಡಿಯೋ ಮಾಡಿಬಿಟ್ಟು ಯಾರ್ದೋ ಬೇರೆಯವ್ರು ಇನ್ನೊಬ್ಬರು ಯೂಟ್ಯೂಬರ್ ಹೆಸರನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಅಥವಾ ತಮ್ನೇಲಲ್ಲಿ ಅಥವಾ ಟ್ಯಾಗ್ಸಲ್ಲಿ ನೀವು ಹಾಕಿತ್ತು ಅಂತಂದರೆ ಅದಕ್ಕೂ ಲಿಂಕೇ ಇಲ್ಲ. ಆವಾಗ ನೀವು ಮೆಟಾ ಡೇಟಾನ ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಸೊ ನಿಮ್ಮ ಚಾನಲ್ ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಟೈಟಲ್ಲು, ತಮ್ನೇಲು, ಡಿಸ್ಕ್ರಿಪ್ಷನ್ ಇವೆಲ್ಲ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಅರ್ಜೆಂಟಲ್ಲಿ ಏನೋ ಕಂಪ್ಲೀಟ್ ಆಯಿತು ಅಂತ ಅಪ್ಲೈ ಮಾಡಿತು ಅಂತಂದರೆ ಮಾನಿಟೈಸೇಷನ್ ಆನ್ ಮಾಡಲ್ಲ. ಓಕೆ, ಸೊ ಇವೆಲ್ಲ ಮುಂಚೆ ನನಗೇ ಗೊತ್ತಿರಲಿಲ್ಲ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ. ಓಕೆ, ಸೊ ಹಾಗಾಗಿ ನನಗೆ ಫಸ್ಟ್ ಟೈಮ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ನನಗೆ ಮಾನಿಟೈಸೇಷನ್ ಆನ್ ಆಗಿರಲಿಲ್ಲ. ಸೊ ಹಾಗಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ನಿಮಗೆ ಈ ಒಂದು ಪ್ರಾಬ್ಲಮ್ ಆಗೋದು ಬೇಡ, ಆಯಿತಾ. ನನಗಾಗ ಆನ್ ಆಗದೇ ಇದ್ದಾಗ ನನಗೆ ಯಾರನ್ನು ಕೇಳೋದು ಯಾರನ್ನು ಬಿಡೋದು ಅನ್ನೋದೇ ಗೊತ್ತಿರಲಿಲ್ಲ ಗೈಸ್. ಲಿಟ್ರಲಿ ಹೇಳಬೇಕು ಅಂತಂದರೆ ಒಂಥರ ದಾರಿ ತಪ್ಪಿದ ಮಗ ಥರ, ಆಯಿತಾ. ಯಾರು ಕಮೆಂಟ್ ಮಾಡ್ತೀರಾ, ಯಾರು ರಿಪ್ಲೈ ಮಾಡ್ತಿರಲಿಲ್ಲ. ಆ್ಯಂಡ್ ಯಾರು ಮೆಸೇಜ್ ಮಾಡೋರು ಏನೂ ಪ್ರಯೋಜನ ಇಲ್ಲ. ಯೂಟ್ಯೂಬಲ್ಲಿ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ ಅಂದರೆ ಇನ್ನು ಮೆಸೇಜನ್ನು ಮಾಡ್ತಾರಾ ಅನ್ನೋ ಥರ ಇದ್ದಿದ್ದರಿಂದ ನಾನು ಮೆಸೇಜ್ ಏನು ಮಾಡ್ತಿರಲಿಲ್ಲ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದೆ.
ಅದಾದಮೇಲೆ ಒಂದು ತಿಂಗಳು ಬಿಟ್ಟು ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು ನಾನು. ಅದಾದಮೇಲೆ ಮಾನಿಟೈಸೇಷನ್ ಆನ್ ಆಗಿದ್ದು, ಆಯಿತಾ. ಸೊ ಇವಾಗೆಲ್ಲ ಇದ್ದಾರೆ ಬಿಡಿ, ಈ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಇನ್ನೊಂದು ಯೂಟ್ಯೂಬರ್ ನಿಮ್ಗೆ ರಿಪ್ಲೈ ಮಾಡಿರ್ತಾರೆ. ಸೊ ಹಾಗಾಗಿ ಇವಾಗೆಲ್ಲ ರೆಸ್ಪಾನ್ಸ್ ಮಾಡೋರು ಇದ್ದಾರೆ, ಏನು ತೊಂದರೆ ಇಲ್ಲ ನಿಮಗೆ. ಸೊ ಬಟ್ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೋಬೇಡಿ, ಯಾರೋ ಹೆಲ್ಪ್ ಮಾಡ್ತಾರೆ ಅನ್ನೋ ಇಂಟೆನ್ಷನ್ ಇಟ್ಕೋಬೇಡಿ. ಸೊ ಯಾರ್ದು ಹೆಲ್ಪ್ ಇಲ್ದೇ ಮೇಲಕ್ಕೆ ಬನ್ನಿ, ಆವಾಗ ಸಿಕ್ಕಾಬಟ್ಟೆ ಖುಷಿ ಇರುತ್ತೆ ಆ್ಯಂಡ್ ತುಂಬ ಪ್ರೌಡ್ ಫೀಲಿಂಗ್ ಇರುತ್ತೆ, ನಾನೇ ಎದ್ದಿದ್ದು ಅಂತ. ಸೊ ಇವಾಗ ನನಗೆ ಅದೇ ಫೀಲ್ ಇರೋದು, ಆಯಿತಾ. ನಾನು ಯಾರಿಗೂ ಟೆನ್ಷನೇ ಮಾಡ್ಕೊಳ್ಳಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂತಂದರೆ ಪ್ರತಿಯೊಂದು ಪ್ರಾಬ್ಲಮ್ನು ನಾನೇ ಅನುಭವಿಸಿ ನಾನೇ ಫೇಸ್ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ಫುಲ್ಲು ನನ್ನ ಪವರ್ ಇದೆ, ನನಗೆ ಟೆನ್ಷನೇ ಇಲ್ಲ. ಯಾವನಾದರೂ ಕೇಳಿದಾಗ ಕಮೆಂಟ್ ಮಾಡೋರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಗೊತ್ತು ಅವ್ನು ಹೆಂಗೆ ಡೀಲ್ ಮಾಡಬೇಕು ಅಂತ. ಅಂದರೆ ಅವ್ನಿಗೆ ಯಾವ ಥರ ರಿಪ್ಲೈ ಕೊಡಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಹಾಗೆ ಪೀಸಾಗಿರ್ತೀನಿ. ಸೊ ಹಾಗೆ ನೀವು ಅಷ್ಟೇ, ಯಾರೋ ಇನ್ನೊಬ್ರು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂದ್ಕೊಂಡು ತೊಂದರೆಗೆ ಸಿಗಾಕಬೇಡಿ, ಆಯಿತಾ. ಸೊ ಆದಷ್ಟು ಓನಾಗಿ ನನಗೆ ಯಾರೂ ಇಲ್ಲ, ನನ್ನ ಅಕ್ಕಪಕ್ಕ ನನಗೆ ಯಾರು ತೊಂದರೆ ಆದರೂ ಯಾರು ಬರಲ್ಲ ಅಂತ ಅಂದ್ಕೊಂಡೇ ಮಾಡಿ, ಆವಾಗ ಎಲ್ಲ ಕರೆಕ್ಟಾಗಿ ಮಾಡ್ತೀರಾ. ಸೊ ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇವಾಗ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಏನೇನು ಕಂಪ್ಲೀಟ್ ಮಾಡಬೇಕು, ಆ್ಯಂಡ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಚೆಕ್ ಮಾಡ್ಕೋಬೇಕು, ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಯೂಟ್ಯೂಬ್ ಅವ್ರು ಏನೇನು ಚೆಕ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಗೈಸ್, ಇವಾಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಸಾಂಗ್ನ ಮಿಸ್ ಮಾಡ್ಕೋಬೇಡಿ, ಆಯಿತಾ. ಸೊ ದಯವಿಟ್ಟು ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.